ಹಲೋ ನಮಸ್ತೆ. ನಾನಿವತ್ತು ಈಸಿಯಾಗಿ ಮನೆ ಒಳಗನೆ ರಸಂ ಪೌಡರ್ ಮಾಡೋದು ಹೇಗೆ ಅನ್ನೋದನ್ನ ಹೇಳ್ಕೊಡ್ತಾ ಇದ್ದೀನಿ, ಅಳತೆಗಳ ಸಮೇತ. ಯಾಕೆಂದ್ರೆ ಇದನ್ನ ಒಂದು ತಿಂಗಳ ಸಲ ಮಾಡಿಟ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ ನೀವು ಸಾರಿನ ಬೇಗ ಮಾಡಿಬಿಡ್ಬೋದು. ಹೊರಗಡೆಯಿಂದ ತಂದು ಆದಷ್ಟು ಲಾಸ್ಟ್ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಆದಷ್ಟು ಹೊರಗಡೆಯಿಂದ ಕೆಲವು ಪುಡಿಗಳನ್ನ ತಂದು ಮಾಡೋದನ್ನ ಕಡಿಮೆ ಮಾಡಿ ಮನೆಯೊಳಗೆ ನಮಗೆ ನಾವೇ ಒಂದು ಮಂತ್ಲಿ ಒನ್ಸ್ ನೀವು ಟೈಮ್ ಸ್ಪೆಂಡ್ ಮಾಡಿಬಿಟ್ರೆ ಸಾರಿನ ಪುಡಿ, ಹುಳಿ ಪುಡಿ, ಆಮೇಲೆ ಪುಳಿಯೋಗರೆ ಪುಡಿ, ಆಮೇಲೆ ವಾಂಗಿಬಾತ್ ಪುಡಿ ಇವೆಲ್ಲ ಒಂದ್ಸಲ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಾ ಅಂದ್ರೆ ನಿಮಗೆ ಮಂತ್ವರೆಗೂ ಈಸಿಯಾಗಿ ಆಗುತ್ತೆ. ಬಾಕ್ಸ್ಗಳು ಬೇಗ ಮಕ್ಕಳಿಗೆ ಕಳಿಸ್ಬೇಕಂದ್ರೆ ಬಾಕ್ಸ್ಗಳಿಗಾಗಿರ್ಬೋದು, ನೀವೇ ಜಾಬ್ಗೆ ಹೋಗೋರಾದ್ರೆ ಬೇಗ ಬೇಗ ಸಾರು ಮಾಡ್ಲಿಕ್ಕಾಗಿರ್ಬೋದು, ಬಹಳ ಚೆನ್ನಾಗಿರುತ್ತೆ. ಮಂತ್ಗೆ ಒಂದ್ಸಲ ಮಾಡಿಟ್ಕೋಬಹುದು. ಮಂತ್ ತನಕ ಫ್ರೆಶ್ ಆಗಿರುತ್ತೆ, ಚೆನ್ನಾಗಿರುತ್ತೆ. ಓಕೆನಾ? ಪ್ರಾಸೆಸ್ ನೋಡೋಣವಾ, ಬನ್ನಿ. ನಾನು ಜೀರಿಗೆನ ಒಂದು ಅರ್ಧದಿಂದ ಮುಕ್ಕಾಲಷ್ಟು ದೊಡ್ಡ ನೀರು ಕುಡಿಯೋ ಲೋಟದಲ್ಲಿ ಹಾಕಿದ್ದೀನಿ. ಹಾಕಿಬಿಟ್ಟು ಡ್ರೈ ರೋಸ್ಟ್ ಮಾಡ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮಲ್ಲೇ ಮಾಡ್ಕೋಬೇಕು ಇದನ್ನು. ಆಮೇಲೆ ಇದು ಘಮ ವಾಸನೆ ಬರುತ್ತೆ, ಅಲ್ಲಿವರೆಗೂ ಹುರ್ಕೋಬೇಕು. ಮತ್ತು ಭಾಳ ಹುರಿದ್ರೂ ಕೂಡ ಸೀದ ಬಿಡುತ್ತೆ. ಆಮೇಲೆ ಅದಕ್ಕೆ ನಾನು ಒಂದು ಕಾಲ್ಗಿಂತ ಸ್ವಲ್ಪ ಕಡಿಮೆ, ಒಂದು ಪೂರ್ತಿ ಮತ್ತು ಮೇಲ್ಗಡೆ ಸ್ವಲ್ಪ ಅಂತ ನಾನು ಇದನ್ನು ಹಾಕಿದ್ದೀನಿ, ಕೊತ್ತಂಬರಿ ಬೀಜ ಹಾಕ್ಬಿಟ್ಟು ಜಸ್ಟ್ ಸ್ವಲ್ಪನೇ ತುಪ್ಪ ಹಾಕಿ ಹುರಿದಿದ್ದೀನಿ ಅಷ್ಟೇ. ಡ್ರೈ ರೋಸ್ಟ್ ಮಾಡಿಕೊಂಡ್ರೂ ಚೆನ್ನಾಗಿರುತ್ತೆ, ತುಪ್ಪ ಹಾಕಿದ್ರೆ ಒಂದು ಸ್ವಲ್ಪ ಚೆನ್ನಾಗಿರುತ್ತೆ ಸ್ಮೆಲ್ ನಾವು ಸಾರು ಮಾಡಿದಾಗ ಅಂತ ಹೇಳಿ. ಸೊ ಅದನ್ನು ಹಾಕಿ ಅದು ಮೀಡಿಯಂ ಫ್ಲೇಮಲ್ಲಿ ಇದು ಕೂಡ ಹುರಿಬೇಕು. ಸ್ವಲ್ಪ ಬಿಸಿಯಾಗಿರಬೇಕು, ಕೈಯಲ್ಲಿ ಹಿಡ್ಕೊಂಡ್ರೆ ಅಷ್ಟರವರೆಗೂ ಮಾಡಿದ್ರೆ ಸಾಕು. ಆಮೇಲೆ ನಾನು ಒಂದು ಸ್ಪೂನಷ್ಟು ಇದು ಹಾಕಿದ್ದೀನಿ, ಮೆಣಸು ಹಾಕ್ಬಿಟ್ಟು ಹುರಿದಿದ್ದೀನಿ. ಆಮೇಲೆ 1/4 ಸ್ಪೂನು ಅಷ್ಟು ಮೆಂತ್ಯ ಹಾಕಿ ಹುರಿದಿದ್ದೀನಿ. ಭಾಳ ಮೆಂತ್ಯ ಹಾಕಿದ್ರೆ ವಿಷ ಆಗುತ್ತೆ, ಹಾಗಾಗಿ. ಆಮೇಲೆ 250 ಗ್ರಾಮ್ಸ್ ಅಷ್ಟು ಹಾಕಿದ್ದೀನಿ. ನಾನು ಇಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ನಮ್ಮ ಸ್ವಲ್ಪ ಖಾರ ಕಡಿಮೆ ತಿಂತೀವಿ, ಕಾರಣ ಬ್ಯಾಡಗೆ ಮೆಣಸಿನ್ಕಾಯಿ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ಇದನ್ನು ಕೂಡ ಕರಿಬೇವನ್ನ ಅದರೊಳಗೆ ಹಾಕಿ ಹುರಿದು ಬಿಟ್ಟಿದ್ದೀನಿ. ಘಾಟು ಬರಲ್ಲ, ಕರಿಬೇವು ಮಸ್ಟ್ ಅಂತ ಹೇಳಿಬಿಟ್ಟು. ಆಮೇಲೆ ನಾನು ಫಸ್ಟು ಒಣಮೆಣಸಿನ್ಕಾಯಿನ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ. ಅದು ಹಾಕ್ಕೊಂಡ ಮೇಲೆ ಈ ಜೀರಿಗೆ, ಕೊತ್ತಂಬರಿ ಬೀಜ ಮಿಕ್ಸಿಗೆ ಹಾಕಿದ್ದೀನಿ. ಅವೆರಡು ಮಿಕ್ಸಿಗೆ ಹಾಕಿದ್ಮೇಲೆ ಮತ್ತೆ ಅವೆರಡು ಸೇರಿಸಿ ಮತ್ತೆ ಮಿಕ್ಸಿಗೆ ಹಾಕಬೇಕು. ಆವಾಗ ತುಂಬ ಚೆನ್ನಾಗಿರುತ್ತೆ, ಒಂದು ತಿಂಗಳವರೆಗೂ ಭಾಳ ಚೆನ್ನಾಗಿರುತ್ತೆ. ಟ್ರೈ ಮಾಡ್ತೀರಾ?